ಗುಡ್ ಈವ್ನಿಂಗ್. ಎಲ್ರಿಗೂ ವೆರಿ ಹ್ಯಾಪಿ ಸಂಕಷ್ಟ ಹರ ಚತುರ್ಥಿ. ಮತ್ತು ಅದರಲ್ಲೂ ಕೂಡ ಮಂಗಳ ಚತುರ್ಥಿ ಅಂತೆ, ಜ್ಯೇಷ್ಠದಲ್ಲಿ ಇದರಲ್ಲಿ ಬಂದಿದೆಯಂತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಂತೆ. ನಾವು ಬೆಳಿಗ್ಗೆ ಕೂಡ ದೇವಸ್ಥಾನಕ್ಕೆ ಬಂದಿದ್ದು, ಸಂಜೆ ಕೂಡ ಬಂದಿದ್ದೀವಿ. ಸೊ ಬೆಳಗ್ಗೆ ಬಂದು ಅರ್ಚನೆಗೋಸ್ಕರ ಅಭಿಷೇಕ ಮಾಡ್ಸಕ್ಕೆ ಟೋಕನ್ ಎಲ್ಲ ತಗೊಂಡು ನಮ್ಮ ಅಕ್ಕ ಅವ್ರು ಬಂದಿದ್ರು, ನಾನು ಆಫೀಸ್ಗೆ ಹೋಗಿದ್ದೆ. ಎಲ್ಲ ಟೆಂಪಲ್ ತೋರಿಸ್ತೀನಿ, ಹಾಂ ಬನ್ನಿ. ಮೇ ಬಿ ಇಲ್ಲಿ ತುಂಬ ಕತ್ಲೆ ಇದೆ, ಏನು ತೋರ್ಸೋಕ್ಕಾಗಲ್ಲ, ಬಟ್ ನಾನು ಇಲ್ಲಿ ನೋಡಿ ಈಗ ತೋರಿಸ್ತೀನಿ. ಇದು ಫೇಮಸ್ ಸುಬ್ರಹ್ಮಣ್ಯ ಸ್ವಾಮಿಗೆ ಟೆಂಪಲ್ಲು. ಬನ್ನಿ ಹೋಗೋಣ. ಐ ಥಿಂಕ್ ನಿಮ್ಗೆ ಒಳಗಡೆ ತೋರ್ಸೋಕ್ಕಾಗಲ್ಲ ಅನಿಸುತ್ತೆ, ಬಟ್ ಎನಿವೇಸ್ ನಾನು ಶಾರ್ಟ್ ಕ್ಲಿಪ್ ಹಾಕ್ತೀನಿ. ಓಕೆ, ಆ್ಯಕ್ಚುಲಿ ನೋಡಿ ತುಂಬ ಅಂದರೆ ತುಂಬ ಜನ ಇದ್ದಾರೆ, ಜಾಸ್ತಿ ಜನ ಇದ್ದಾರೆ. ತುಂಬ ಅಂದರೆ ಗಣಪತಿ ದಿನ ಪೂಜೆ ಒಳಗಡೆ ಸ್ಟಾರ್ಟ್ ನಡೀತಲ್ಲ. ಇದು ಸುಬ್ರಹ್ಮಣ್ಯ ಸ್ವಾಮಿಗೆ ಅರ್ಚನೆ ನೋಡಿ ಎಷ್ಟು ಜನ ಇದ್ದಾರೆ. ಆ್ಯಂಡ್ ಇವತ್ತೇನು ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ಟೆಂಪಲ್ಗೆ ಹೋಗಿ ವಿಸಿಟ್ ಮಾಡೋದು ಇಟ್ಸ್ ವೆರಿ ಗುಡ್. ಡೂಯಿಂಗ್ ಸಂಕಷ್ಟಿ ನಮ್ಮ ಮನೇಲಿ ಆ್ಯಕ್ಚುಲಿ ನಾನು ನಮ್ಮ ಅಕ್ಕ ಪ್ರತಿ ತಿಂಗಳಲ್ಲೂ ಸಂಕಷ್ಟಿ ಬರೋದನ್ನ ಮಾಡ್ತೀವಿ. ಹೌ ಡು ಯು ಫೀಲ್ ಲಚ್ಚು ಇವತ್ತು? ಅಂದರೆ ಒಂಥರ ಆಧ್ಯಾತ್ಮಿಕವಾದ ಭಕ್ತಿ ಬಂದಿರೋ ಥರ ಅನಿಸುತ್ತೆ, ಶಾಂತಿಯಾಗುತ್ತೆ. ಸೊ ಹೌ ಡು ಯು ಫೀಲ್ ಶಿಲ್ಪ? ಪ್ರತಿ 2 ಇಯರ್ಸಿಂದ ಸಂಕಷ್ಟಿ ಮಾಡ್ತಾ ಇದೆಯಾ? ಸೊ ಹೇಳು. ಬ್ಲೆಸ್ಡ್. ಹೇಳಿ. ಸೊ ಸಂಕಷ್ಟಿ ಸ್ಪೆಷಲ್ ಏನಂತ ಹೇಳಿದ್ರೆ, ನಾನು ಐ ಬೀನ್ ಡೂಯಿಂಗ್ ಸಿನ್ಸ್ ಜಾನ್ವರಿ, ನ್ಯೂ ಇಯರಿಂದ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನು ಏನೇನು ಕೇಳ್ಕೊಂಡಿದ್ದೀನಿ, ಲೈಕ್ ಮೋಸ್ಟ್ಲಿ 1-2 ನಡೆದಿದೆ. ಸೊ ಅದಕ್ಕೆ ಕಂಟಿನ್ಯೂ ಮಾಡೋಣ, 12 ಮಂತ್ಸ್ ಇಲ್ಲ 24 ಮಂತ್ಸ್ ಮಾಡೋಣ ಸಂಕಷ್ಟಿ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಫ್ರಮ್ ಮಾರ್ನಿಂಗ್ ಉಪವಾಸ ಇದ್ದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾಯಿದ್ರು. ಸಿನ್ಸ್ ಫ್ರಮ್ ಮಾರ್ನಿಂಗ್ ನಾನು ಉಪವಾಸ ಇದ್ದು 5:30-6 o'clock ಹತ್ರ ಉಪವಾಸ ಬಿಟ್ಟು ಆಮೇಲೆ ಈಗ ಟೆಂಪಲ್ಗೆ ಬಂದಿದ್ದೀವಿ. ಫ್ರೆಶ್ ಅಪ್ ಎಲ್ಲ ಆಗಿ ನಾನು ಲಚ್ಚು ಅಂತೂ ವಿ ಹವ್ ಬೀನ್ ಟು ಜುಂಬಾ, ಸ್ನಾನ ಮಾಡಿಕೊಂಡು ಆ್ಯಂಡ್ ದೆನ್ ಟೆಂಪಲ್ಗೆ ಬಂದಿದ್ದೀವಿ. ಆ್ಯಂಡ್ ಹೌ ಡು ಯು ಫೀಲ್ ಲಚ್ಚು? ಅಂತಂದರೆ ಇದೆಲ್ಲ ಸ್ಪೆಷಲ್ ಅಲ್ಲ, ದೇವರು ಅಂದ್ರೇ ಸ್ಪೆಷಲ್. ನಿರ್ಮಾಣಸ್ಯ ಶಿವಗೋತ್ರೋದ್ಭವಸ್ಯ ರವಿಕುಮಾರ್ ನಾಮಧೇಯಸ್ಯ. ದೇವರನ್ನ ನೋಡಿ ಈಗ ಅಲಂಕಾರ ಮಾಡಿದ್ದಾರೆ. ಸೊ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನೋಡಿ. ಇಟ್ ಇಸ್ ಸೋ ಬ್ಯೂಟಿಫುಲ್. ದೇವ್ರನ್ನ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ. ನಮ್ಮದು ಅರ್ಚನೆ ಎಲ್ಲನೂ ನೋಡಿ ಏನು ಕೊಟ್ಟಿದ್ದಾರೆ ಪ್ರಸಾದ, ಉಸ್ಲಿ, ಮೋದಕ. ತುಂಬ ಅಂದರೆ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು. ನೋಡಿ ಎಷ್ಟು ಜನ ಬಂದಿದ್ದಾರೆ ನೋಡಿ, ಎಷ್ಟು ಜನ ಬಂದಿದ್ದಾರೆ. ನಾನು 2 ಬಟ್ಲು ಉಸ್ಲಿ ಇಸ್ಕೊಂಡೆ, ಪ್ರಸಾದ ಇಸ್ಕೊಬರಲ್ಲ ಅಂತ ಹೋಗ್ತಾ ಇದ್ದೀನಿ. ನಂಗೆ ಉಸ್ಲಿ ಅಂದರೆ ತುಂಬ ಇಷ್ಟ ಪ್ರಸಾದದಲ್ಲಿ. ಇಲ್ಲ ಹೋಗಿ ಬನ್ನಿ, ಅದು ಇಸ್ಕೊ. ಇಲ್ಲಿ ನಮ್ಮ ಕಬಾಯಿಲೆ ಅವಳು ಬರಲ್ಲ, ಏನಾದ್ರೂ ಬರಲ್ಲ ಅವಳು. ಬಂದು ಅರ್ಚನೆಗೆ ಯಾರ್ಯಾರು ಟೋಕನ್ ತೊಗೊಂಡ್ರೆ ಅವ್ರಿಗೆಲ್ಲ ಇಟ್ಕೊಟ್ರು. ಬಾಯಲ್ಲಿ ಓಪನ್ ಮಾಡಿದ್ದು, ಇದ್ರೊಳಗಡೆ ಬನಾನಾ, ಕಾಯಿ, ಪ್ರಸಾದ, ಹೂವು, ಮೋದಕ ಎಲ್ಲ ಕೊಟ್ಟಿದ್ದಾರೆ. ಫೈನಲಿ ಮನೆ ರೀಚ್ ಆದೆ. ದಟ್ ಎಷ್ಟು ಪೀಸ್ಫುಲ್ ಅಂತ ಅನ್ನಿಸ್ತಾ ಅಂದರೆ, ಇಟ್ ಇಸ್ ಸೋ ಪೀಸ್ಫುಲ್. ಟೆಂಪಲ್ಗೆ ಹೋಗಿ ಬಂದು ತುಂಬ ಅಂದರೆ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು ದೇವ್ರನ್ನ. ಆ್ಯಂಡ್ ಪ್ರಸಾದ ಕೂಡ ಕೊಟ್ಟು ನಾವು ಅರ್ಚನೆ ಕೂಡ ಮಾಡಿಸಿದ್ವಿ. ಇಟ್ ವಾಸ್ ಸೋ ಬ್ಲೆಸ್ಡ್. ಆ್ಯಂಡ್ ಇನ್ನೊಂದೇನೆಂದರೆ, ಯಾವಾಗಲೂ ಟೆಂಪಲ್ಗೆ ಹೋಗೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ, ಪೀಸ್ಫುಲ್ ಅನಿಸುತ್ತೆ, ಫ್ರೆಶ್ ಮೈಂಡ್ ಫ್ರೆಶ್ ಅಂತ ಅನಿಸುತ್ತೆ. ಸೊ ನೀವು ಕೂಡ ಒಳ್ಳೆ ಹ್ಯಾಬಿಟ್ ಮಾಡ್ಕೊಳ್ಳಿ ಟೆಂಪಲ್ಗೆ ಹೋಗೋದು. ಇಟ್ ಇಸ್ ಸೋ ಗುಡ್. ಇವಾಗ ನಾನು ಮನೆಗೆ ಹೋಗಿ ಮಲ್ಕೊಳ್ಬೇಕು. ಲಿಫ್ಟಲ್ಲಿ ಇದ್ದೀನಿ ಆಲ್ರೆಡಿ. ಮನೆಗೆ ಹೋಗಿ ಮಲ್ಕೊಂಡು ನನಗೆ 1:45 ಕ್ಯಾಬ್ ಇದೆ, ನಾನು ನೈಟ್ ಶಿಫ್ಟ್ ಮಾಡ್ತೀನಿ. ಎಷ್ಟು ನನಗೆ ಆ್ಯಕ್ಚುಲಿ ಇವತ್ತು ನಿದ್ರೆ ಸಾಕಾಗಲ್ಲ, ಬರೀ ಏನೊಂದು 5 hours ಮಲ್ಕೋತೀನಿ ಅಷ್ಟೇ. ಬಟ್ ಎನಿವೇಸ್ ಇಟ್ಸ್ ಓಕೆ. ಒಂದು 5 hours ನಿದ್ದೆ ಮಾಡಿ 2 o'clock ಕ್ಯಾಬ್ ಬರುತ್ತೆ, ಹತ್ತಿ ಹೋಗಿ ಇವತ್ತು ನಿದ್ರೆ
ನಾಳೆ ಮಾಡಬೇಕು. ಸೊ ಎಲ್ಲರಿಗೂ ಬಾಯ್ ಬಾಯ್, ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.